ನಮಸ್ತೆ ಎಲ್ರಿಗೂ. ಬೆಳಗ್ಗೆಯಿಂದ ಕೆಲಸ ಜಾಸ್ತಿ, ಯಾವ ವಿಡಿಯೋನೂ ಹಾಕೋಕ್ಕಾಗಿಲ್ಲ. ನನಗೆ ಕೆಲಸ ಜಾಸ್ತಿ ಇದ್ದಿದ್ದರಿಂದ ವಿಡಿಯೋನೂ ಮಾಡ್ಕೊಳಕ್ಕಾಗಿಲ್ಲ ನನಗೆ. ಸೊ ಅದಕ್ಕೆ ಇವತ್ತು ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆನೇ ಲೇಟ್ ಆಯಿತು. ಬಟ್ಟೆ ಹೊಲ್ಕೊಂಡು ಕೂತಿದ್ದೆ, ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹೋಗಿದ್ದೆ. ಸೊ ಅಲ್ಲಿಂದ ಬರೋ ಅಷ್ಟರಲ್ಲಿ ಲೇಟಾಗಿ ಕೆಲಸಗಳೇನೂ ಆಗಿಲ್ಲ. ಹಾಗಾಗಿ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ನಾನು ಒಂದು ಕಡೆ ಸಾಂಬಾರಿಗೆ ಇಟ್ಟಿದ್ದೀನಿ, ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಜೊತೆಗೆ ಒಂದು 2-3 ಸೀರೆ ಇತ್ತು ಫಾಲ್ಸ್ ಹಾಕೋದು, ಅದೆಲ್ಲ ಫಾಲ್ಸ್ ಹಾಕಿದೆ. ಸೀರೆಗೆ ಕುಚ್ಚು ಕಟ್ಟೋದೈತೆ, ಇನ್ನು ಕುಚ್ಚು ಕಟ್ಟಬೇಕು ಈ 3 ಸೀರೆಗೂ. ಇದೊಂದು ಸೀರೆ, ಇದೊಂದು ಸೀರೆ, 3 ಸೀರೆಗೂ ಫಾಲ್ಸ್ ಹಾಕಿದೆ. ಆಮೇಲೆ ಬ್ಲೌಸ್ ಕಟ್ಟಿಂಗ್ ಬೇರೆ ಮಾಡೋದೈತೆ. ಇವಾಗ ಕಟ್ ಮಾಡಿಟ್ರೆ ನಾಳೆ ಹೊಲಿಯೋಕೆ ಸರಿ ಹೋಗುತ್ತೆ. ಇವಾಗ ಕಟ್ ಮಾಡಿಡಬೇಕು ನಾನು ಬ್ಲೌಸ್ ಪೀಸ್ ಎಲ್ಲನೂ. ಅಡುಗೆ ಮಾಡಿಟ್ಟು ಕಟ್ ಮಾಡಿಡೋಣ ಅಂತ. ಅವ್ರು ಇವಾಗ ಬಂದ್ರಲ್ಲ, ಅದಕ್ಕೆ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಅವರು ಕೆಲಸದಿಂದ ಇವಾಗ ಬಂದು ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಬಟ್ಟೆಗಳೆಲ್ಲ ಜಾಸ್ತಿ ಇತ್ತು. 4-5 ದಿನದಿಂದ ನನಗೆ ಸರಿಯಾಗಿ ವಿಡಿಯೋನೂ ಮಾಡ್ಕೊಳಕ್ಕಾಗಿಲ್ಲ. ಕೆಲಸಗಳು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನನಗೆ ಬೇರೆ ಏನು ಇದು ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಸೊ ಹೊರಗಡೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಯಾಕೆ ಅಂದರೆ ಒಂದು ಎಂಬ್ರಾಯ್ಡಿಂಗ್ ಮಿಷಿನ್ ಬೇಕಾಗಿತ್ತು ನನಗೆ. ಗೊತ್ತಿರೋರಿಗೆ ನಾನು ಹೇಳಿದ್ದೆ, ಈ ಥರ ಏನಾದರೂ ಇದ್ದರೆ ಹೇಳಿ ನನಗೆ ಅಂತ. ಅದಕ್ಕೆ ಅವರಂದರು ಸೆಕೆಂಡ್ ಹ್ಯಾಂಡ್ ಮಿಷಿನ್ ಇದೆ, ಒಂದು ಸಾರಿ ನೋಡಿಬಿಡು ಅಂತ ಹೇಳಿದ್ರು. ಸರಿ ಆಯಿತು ಅಂತಂದು ಹೇಳ್ಬಿಟ್ಟು, ಅವ್ರು ನನಗೆ ಡೈರೆಕ್ಟ್ ಪರಿಚಯ ಏನಿಲ್ಲ, ಬೇರೆಯವ್ರ ಕಡೆಯಿಂದ ಪರಿಚಯ ಇದ್ದಿದ್ದು. ಸರಿ ಒಂದು ಸಾರಿ ನೋಡೋಣ, ಅಡ್ಜಸ್ಟ್ ಆದರೆ ತೊಗೊಳ್ಳೋಣ. ಯಾಕೆಂದರೆ ಆನ್ಲೈನ್ ಕ್ಲಾಸ್ಗೂ ಬೇರೆ ನಾನು ಜಾಯಿನ್ ಆಗೋಣ ಒಂದು ಎಂಬ್ರಾಯ್ಡಿಂಗ್ ಮಿಷಿನ್ ತೊಗೊಂಡು ಅಂತ ಅಂದ್ಕೊಂಡಿದ್ದರಿಂದ, ಸರಿ ನೋಡೋಣ ಹೋಗಿ ನನಗೇನಾದರೂ ಅಡ್ಜಸ್ಟ್ ಆದರೆ ತೊಗೊಂಡು ಬರೋಣ ಅಂತ ಹೋದ್ವಿ ನಾವು. ಸೊ ಅಲ್ಲಿ ಹೋದ್ಮೇಲೆ ಎಲ್ಲ ತೋರಿಸಿದ್ರು ಮಿಷಿನ್ ಎಲ್ಲ. ಅವ್ರು ಹೇಳಿದ್ದು ಏನು ಅಂದರೆ, ನಾನು ತೊಗೊಂಡು ಆಲ್ರೆಡಿ 2 ವರ್ಷ ಆಗಿದೆ ಅಂತ ಹೇಳಿದ್ರು. ಆದರೆ ನನಗೆ ಆ ಮಿಷಿನ್ ನೋಡಿದಾಗ 2 ವರ್ಷದ ಮಿಷಿನು ಅಂತ ಅನ್ನಿಸ್ಲಿಲ್ಲ. ತುಂಬ ಹಳೆ ಮಿಷಿನ್ ಥರನೇ ಇತ್ತು ಅದು. ತುಂಬ ಡಸ್ಟ್ ಎಲ್ಲ ಇತ್ತು. ಅವ್ರು ಹೇಳ್ತಾಯಿದ್ರು ಇದು ವರ್ಕಿಂಗಲ್ಲೇ ಇದೆ, ವರ್ಕ್ ಮಾಡ್ತಾಯಿದ್ದೆ. ಬಟ್ ಇವಾಗೇನೋ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗ್ಬಿಟ್ಟು ನಾನು ಮಾಡೋದು ನಿಲ್ಲಿಸಿದ್ದೀನಿ. ಅದಕ್ಕೆ ಇದು ಮಿಷಿನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ದೊಡ್ಡ ಮಿಷಿನ್ ತೊಗೋತಾ ಇದ್ದೀನಿ ನಾನು ಅಂತ ಹೇಳಿದ್ರು ಅವರು. ಹೊಸ ಮಿಷಿನ್ ತೊಗೊತಾ ಇರೋದ್ರಿಂದ ನಾನು ಇದನ್ನು ಮಾರ್ತಾಯಿದ್ದೀನಿ, ದೊಡ್ಡ ಮಿಷಿನ್ ತೊಗೋತಾ ಇದ್ದೀನಿ ನಾನು, ಕಂಪ್ಯೂಟ್ರ್ ಮಿಷಿನು ಅಂತ ಹೇಳಿದ್ರು. ಸರಿ ಆಯಿತು, ನೀವು ಹೇಳಿ ಕೊಡೋದು ಅಂತ ನಾನು ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನಾನು ತೊಗೊಂಡಾಗ 16,000 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ, ಇವಾಗ ನಾನು 13-14 ಸಾವಿರದಲ್ಲಿದ್ದೀನಿ, ಅಷ್ಟು ಮಾಡ್ಕೊಂಡು ತೊಗೊಳ್ಳಿ ಅಂತ ಹೇಳಿದ್ರು ಅವರು. ನನಗೆ ಯಾಕೋ ಅದು ಸರಿ ಹೋಗಲಿಲ್ಲ. ಏನಪ್ಪ ಇವರು ಇಷ್ಟೊಂದು ಹೇಳ್ತಾ ಇದ್ದಾರೆ, ಸೆಕೆಂಡ್ ಹ್ಯಾಂಡು, ಇನ್ನು 2 ವರ್ಷ ಆಗಿದೆ ಅಂತಾರೆ, ನೋಡಿದ್ರೆ ಮಿಷಿನ್ ಈ ಥರ ಇಲ್ವಲ್ಲ, ಏನು ಮಾಡೋದು ಅಂತಂದು ಹೇಳ್ಬಿಟ್ಟು, ಸರಿ ಆಯಿತು, ನಾನು ಅಷ್ಟೊಂದು ರೇಟಿಗೆಲ್ಲ ನಾನು ಸೆಕೆಂಡ್ ಹ್ಯಾಂಡ್ಗೆ ಆಗಲ್ಲ ಅಂತಂದು ಹೇಳ್ಬಿಟ್ಟು ನಾನು ಒಪ್ಪಲಿಲ್ಲ. ಕೊನೆಗೆ ಹಂಗೋ ಹಿಂಗೋ ಏನೋ ಮಾತಾಡ್ಬಿಟ್ಟು ಅವರು 13,000ಕ್ಕೆ ಲಾಸ್ಟಿಗೆ ಬಂದು ನಿಂತ್ಕೊಂಡ್ರು. 13,000 ಲಾಸ್ಟು, ಅದಕ್ಕೆ ಮೇಲೆ ಅದಕ್ಕೂ ಒಳಗಡೆ ನಾನು ಕೊಡೋದಿಲ್ಲ ಏನಿಲ್ಲ, 13,000ಕ್ಕೆ ಬಂದರೆ ತೊಗೊಳ್ಳಿ ಅಂತ ಹೇಳಿದ್ರು ಅವರು. ನನಗೆ ಯಾಕೋ ಹಳೆ ಮಿಷಿನ್ಗೆ 13,000 ಕೊಡೋ ಬದಲು ಅದ್ರ ಜೊತೆ ಇನ್ನೂ 1,000-2,000ನೋ ಜಾಸ್ತಿ ಹಾಕಿದ್ರೆ ಹೊಸ ಮಿಷಿನೇ ಬರುತ್ತಲ್ವ, ಏನಕ್ಕೆ ನಾನು ಈ ಮಿಷಿನ್ ತೊಗೊಳ್ಳಿ ಇಷ್ಟೊಂದು ಕಾಸು ಕೊಟ್ಬಿಟ್ಟು ಅಂತಂದು ಹೇಳ್ಬಿಟ್ಟು ನಾನು ಒಪ್ಪಲಿಲ್ಲ. ನಾನು ಲಾಸ್ಟು 7,000-8,000ವರೆಗೂ ನಾನು ಕೇಳಿ ನೋಡಿದೆ. ಬಟ್ ಅವರು 12,000 ಈಚೆಗೆ, 13,000 ಈಚೆಗೆ, 12,000ದಿಂದ ಈಚೆಗೆ ಬರಲೇ ಇಲ್ಲ ಅವರು.
ಇಲ್ಲ 12,000ನೇ ಅಂತ ಹೇಳಿದ್ರು. ಹಂಗಾಗಿ ನಾನು ತೊಗೊಳ್ಳಿಲ್ಲ ಫ್ರೆಂಡ್ಸ್, ಹಂಗೆ ಬಂದೆ. ನೋಡೋಣ ಅಂತಂದೆ, ಹೊಸದೇ ನೋಡೋಣ ಅಂತಂದು ಹೇಳ್ಬಿಟ್ಟು ಬಂದೆ ನಾನು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಅಂದರೆ ಒಂದೊಂದು ಸಾರಿ ನಾವು ಈ ಥರ ಯಾಮಾರೋದು ಒಳ್ಳೆಯದಲ್ಲ ಅಂತ ಅನ್ನಿಸ್ತು ನನಗೆ. ಸೊ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಜೊತೆಗೆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.